ಎಲ್ಲರಿಗೂ ನಮಸ್ಕಾರಗಳು. ಅಪಘಾತದಲ್ಲಿ ಸತ್ತಂತೆ ಕನಸು ಬಿದ್ರೆ ನಿಜವಾಗಿಯೂ ಆಕ್ಸಿಡೆಂಟ್ ಆಗುತ್ತಾ? ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಭಯಾನಕ ಕನಸುಗಳು ಸಾಕಷ್ಟಿದ್ರೂ ಸಾವಿನ ಕನಸು ಖಂಡಿತವಾಗಿ ಎಂತವರ ಇದೆಯಲ್ಲಾದ್ರೂ ಕೂಡ ನಡುಕವನ್ನ ಹುಟ್ಟಿಸುತ್ತೆ. ಅದರಲ್ಲೂ ಆಕ್ಸಿಡೆಂಟ್ ಆದಂತೆ ಅಥವಾ ನಮ್ಮಿಂದ ಯಾರಿಗೂ ಅಪಘಾತವಾದಂತೆ ಕನಸು ಬಿದ್ರೆ ಅದನ್ನ ಅರಗಿಸಿಕೊಳ್ಳುವುದು ಬಹಳಾನೇ ಕಷ್ಟ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಅಪಘಾತದಲ್ಲಿ ಮರಣ ಹೊಂದಿದಂತೆ ಕನಸು ಬಿದ್ರೆ ಏನಾಗುತ್ತೆ? ನಿಮ್ಮಿಂದ ಬೇರೆ ಯಾರಾದ್ರೂ ಅಪಘಾತದಲ್ಲಿ ಸತ್ತರೆ ಅದು ನಿಮ್ಗೆ ಶುಭ ಶಕುನವ ಅಥವಾ ಕೆಟ್ಟ ಶಕುನವ? ಬನ್ನಿ ತಿಳಿಯೋಣ. ನಮ್ಮ ಮನಸ್ಸು ಮತ್ತು ಮೆದುಳು ಸಾಕಷ್ಟು ಸಮಯಗಳ ಕಾಲ ಯೋಚನೆ ಮಾಡುವಂತಹ ಅಥವಾ ಭಯಪಡಿಸುವಂತಹ ಘಟನೆಗಳನ್ನ ನಾವು ನಮ್ಮ ಕನಸಿನಲ್ಲಿ ನೋಡುತ್ತೇವೆ. ಅಂತಹ ಕನಸುಗಳಲ್ಲಿ ಕೆಲವೊಂದು ಕನಸುಗಳು ರಸ್ತೆಯ ಅಪಘಾತದೊಂದಿಗೆ ಸಂಬಂಧವನ್ನ ಹೊಂದಿರುವಂತಹ ಕನಸುಗಳಾಗಿರುತ್ತೆ. ಕನಸಲ್ಲಿ ನಾವು ರಸ್ತೆಯ ಅಪಘಾತವನ್ನು ನೋಡಿದಾಗ ಅಥವಾ ಸ್ವತಃ ನಮ್ಗೆ ರಸ್ತೆಯಲ್ಲಿ ಅಪಘಾತವಾದಂತೆ ಕನಸುಗಳನ್ನು ನೋಡಿದಾಗ ಅಂತಹ ಕನಸುಗಳು ನಮ್ಗೆ ದೀರ್ಘಾವಧಿಯವರೆಗೆ ಮಲಗಳು ಬಿಡುವುದಿಲ್ಲ. ನಮ್ಮ ಮಾನಸಿಕ ಶಾಂತಿಯನ್ನ ನಾಶ ಮಾಡಲು ಮುಂದಾಗುತ್ತೆ. ರಸ್ತೆ ಅಪಘಾತದಂತಹ ಅಥವಾ ಸ್ವತಃ ನಮಗೆ ರಸ್ತೆಯಲ್ಲಿ ಅಪಘಾತವಾದಂತೆ ಕನಸುಗಳು ಬಿದ್ದರೆ ಅವುಗಳು ನಮ್ಮ ಭವಿಷ್ಯದಲ್ಲಿ ನಡೆಯಬಹುದಾದ ಯಾವ ಘಟನೆಯನ್ನ ಸೂಚಿಸುತ್ತೆ? ಒಂದು, ಕಾರು ಅಪಘಾತದಲ್ಲಿ ಮರಣ ಹೊಂದಿದಂತೆ ಕನಸು ಬೀಳುವುದು. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಕಾರು ಅಪಘಾತವಾದಂತೆ ಕನಸನ್ನು ನೋಡುವುದು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ನಿಮ್ಗೆ ಇಂತಹ ಅಶುಭ ಕನಸುಗಳು ಬಿದ್ದರೆ ಅದನ್ನು ಎಚ್ಚರಿಕೆಯ ಸೂಚಕವಾಗಿ ತೆಗೆದುಕೊಳ್ಳಬೇಕು. ಅಪಘಾತವಾದಂತೆ ಕನಸನ್ನ ಕಾಣುವುದು ಯಾವುದೋ ಒಂದು ವಿಪತ್ತು ಅಥವಾ ತೊಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬಂದು ಬಡಿಯಲಿದೆ ಎಂಬುದನ್ನು ಸೂಚಿಸುತ್ತೆ. ನೀವು ಕೂಡ ನಿಮ್ಮ ಕನಸಿನಲ್ಲಿ ಕಾರು ಅಪಘಾತವಾದಂತೆ ದೃಶ್ಯವನ್ನು ನೋಡಿದ್ರೆ ಹೆಚ್ಚು ಜಾಗರೂಕರಾಗಿ ಇರಬೇಕು. ಇದಲ್ಲದೆ ಇಂತಹ ಕನಸುಗಳು ಬಿದ್ದಾಗ ಮೊದಲು ಹನುಮಾನ್ ಚಾಲಿಸ ಓದುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು. 2, ಅಪಘಾತದಲ್ಲಿ ಮರಣ ಹೊಂದಿದಂತೆ ಕನಸು ಬೀಳುವುದರ ಅರ್ಥ ನೀವು ನಿಮ್ಮ ಕನಸಿನಲ್ಲಿ ಅಪಘಾತದಿಂದ ಮರಣ ಹೊಂದುತ್ತಿರುವ ದೃಶ್ಯವನ್ನ ನೋಡಿದ್ರೆ ಅಂತಹ ಕನಸುಗಳು ಕೂಡ ಸಮಸ್ಯೆಗಳ ಮುನ್ಸೂಚನೆಯಾಗಿರಬಹುದು. ನೀವು ಅಪಘಾತದಲ್ಲಿ ಮರಣ ಹೊಂದಿದಂತೆ ಕನಸು ಕಾಣುವುದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂಬುದಾಗಿದೆ. ಅಪಘಾತದಲ್ಲಿ ಮರಣ ಹೊಂದಿದಂತೆ ಕನಸು ಬಿದ್ದಾಗ ನೀವು ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಪ್ರತಿಯೊಂದು ಕೆಲಸಗಳನ್ನ ಮಾಡುವಾಗಲೂ ಎಚ್ಚರಿಕೆಯನ್ನ ವಹಿಸಬೇಕು. 3, ಯಾರಿಗೂ ಅಪಘಾತವಾದಂತೆ ಕನಸು ಬೀಳುವುದು. ಸ್ವಪ್ನ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಿಮ್ಮ ಕಾರಿಗೆ ಬೇರೆ ಯಾರೋ ಬಂದು ಡಿಕ್ಕಿ ಹೊಡೆದು ಮರಣ ಹೊಂದಿದಂತೆ ಕನಸು ಬಿದ್ದರೆ ಅಂತಹ ಕನಸುಗಳು ನೀವು ಮಾಡಿದಂತಹ ತಪ್ಪುಗಳ ಬಗ್ಗೆ ಸೂಚನೆಯನ್ನ ನೀಡುತ್ತೆ. ಅಂತಹ ಕನಸುಗಳು ಬಿದ್ದಾಗ ನಿಮ್ಮ ಇಂದಿನ ತಪ್ಪುಗಳ ಬಗ್ಗೆ ಯೋಚನೆಯನ್ನು ಮಾಡಬೇಕು. ತಪ್ಪುಗಳನ್ನ ಪದೇ ಪದೇ ಮಾಡುವ ಬದಲು ಅದರಿಂದ ಪಾಠವನ್ನ ಕಲಿತು ಮುಂದುವರಿಬೇಕು. ತಪ್ಪುಗಳಿಂದ ಪಾಠವನ್ನ ಕಲಿತು ಅದನ್ನು ಸರಿ ಮಾಡಿಕೊಂಡು ಹೋಗದೇ ಇದ್ದರೆ ಅದು ಮುಂದೊಂದು ದಿನ ದೊಡ್ಡ ಸಮಸ್ಯೆಗಳಿಗೆ ನಿಮ್ಮನ್ನು ಗುರಿ ಮಾಡಬಹುದು. 4, ಬೇರೆಯವರ ಕಾರು ಅಪಘಾತಕ್ಕೆ ಒಳಗಾದಂತೆ ಕನಸು ಕಾಣುವುದು. ನೀವು ಬೇರೊಬ್ಬರ ಕಾರು ಅಪಘಾತಕ್ಕೆ ಈಡಾಗಿರುವುದನ್ನ ಕನಸಲ್ಲಿ ಕಂಡರೆ ನಿಮ್ಮಿಂದ ಬೇರೆ ಯಾರಿಗೂ ತೊಂದರೆ ಉಂಟಾಗಬಹುದು ಎಂಬರ್ಥವನ್ನ ನೀಡುತ್ತೆ. ನಿಮ್ಮ ಬೇಜವಾಬ್ದಾರಿ ವರ್ತನೆ ಇತರರಿಗೆ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ನೀವು ಅಂತಹ ಕನಸನ್ನ ಕಂಡರೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ನೀವು ವಿಶೇಷವಾಗಿ ಜಾಗರೂಕತೆಯಿಂದ ಇರಬೇಕು. ಇಲ್ಲದಿದ್ದರೆ ನೀವು ನಿಮಗಾಗಿ ಇತರರನ್ನ ಸಮಸ್ಯೆಗಳ ಸುಳಿಯಲ್ಲಿ ಅಥವಾ ತೊಂದರೆಯಲ್ಲಿ ಸಿಲುಕಿಸುತ್ತೀರಾ ಎಂಬುದಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಅಪಘಾತಕ್ಕೆ ಅಥವಾ ಆಕ್ಸಿಡೆಂಟ್ಗೆ ಸಂಬಂಧಿಸಿದ ಈ 4 ಕನಸುಗಳನ್ನು ನೋಡಿದ್ರು ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ತೊಂದರೆಗಳನ್ನ ಸೂಚಿಸುತ್ತೆ. ಇಂತಹ ಕನಸುಗಳು ಬಿದ್ದಾಗ ಅದನ್ನ ಅಲ್ಲಗೆಳೆಯುವ ಬದಲು ಜಾಗರೂಕತೆಯನ್ನು ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತೆ.